ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟ ನಮ್ ಬೋರಣ, ಎಂತ ಕೆಲಸ ಮಾಡ್ದ ಇವನು. ಇವನಿಗೆ ಏನಾಗಿತ್ತು ಅಂತದ ಇವನಿಗೆ ಯಂತ್ರದಲ್ಲಿ ಕಡಿಮೆ ಮಾಡಿದ್ದು ಇವನಿಗೆ. ಆ ಎಲ್ಲಾ ಕಷ್ಟ ಸುಖಕ್ಕೂ ನಾವಾಗವು, ನಮ್ಮ ಅಣ್ಣಾಗವನು. ಆ ಒಂದ್ ಮದ್ವೆನೂ ಕೂಡ ಇವನ್ ಮಗನ್ ಮದ್ವೆನೂ ಕೂಡ ನಾವು ನಿಂತ್ಕೊಂಡ್ ಮಾಡಿವು. ಅದಕ್ಕೂ ಇಲ್ದವೆಲ್ಲ ದೂರ ಹೇಳ್ಬಿಟ್ಟ, ನನ್ನ ಮಗನ್ ಮದ್ವೆಗೆ ನೀವು ಬರ್ಲೇ ಇಲ್ಲ ಅಂತ. ಅಷ್ಟು ಬಿಟ್ಬಿಡ್ಲಿ. ಆ ಎಲ್ಲ ಹೊಲ ಆಸ್ತಿ ಗದ್ದೆ ತೋಟ ಎಲ್ಲಾ ಕೊಟ್ಟಿದೀವಿ. ಆದ್ರೂ ಕೂಡ ಇದೊಂದ್ 8 ಎಕರೆ ಆಸ್ತಿ ಇತ್ತು. ಎಲ್ಲಾರು 3 ಕುಟುಂಬದವರು ಒಗ್ಗಟ್ಟಿಂದ ಮಾಡೋಣ ಅಂತ ನಾವು ಎಲ್ಲ ಕೃಷಿ ಮಾಡೋಣ ಚೆನ್ನಾಗಿರ್ತೀವಲ್ಲ ಅಂತ ನಾನು ದೊಡ್ಡ ಮನ್ಸು ಮಾಡ್ಕೊಂಡು ಒಟ್ಟಿಗಿರ್ತೀವಂತ ಆ 8 ಎಕರೆನೂ ಕೂಡ ಯಾರ ಹೆಸರಲ್ಲೂ ಬೇಡ, ಅಪ್ಪನ ಹೆಸರಲ್ಲಿ ಇರ್ಲಿ ಅಂತ ನಾನು, ಅಮ್ಮನ ಹೆಸರಲ್ಲೂ ಅಪ್ಪನ ಹೆಸರಲ್ಲಿ ಇರ್ಲಿ, ಆಮೇಲಿಂದ ಬೇಕಾದ್ರೆ ನೋಡೋಣ ಅಂತ ನಾನು ಎಷ್ಟೊಂದೆಲ್ಲ ದೊಡ್ಡ ಮನ್ಸು ಮಾಡ್ಕೊಂಡು ಖುಷಿಯಾಗಿರೋಣ ಅಂತ ಹೇಳಿದ್ರೆ ಯಾರ್ದ ಮಾತು ಕೇಳ್ಕೊಂಡ್ ಬಂದ್ಬಿಟ್ಟು ಅನ್ಯವಾಗಿ ಆಸ್ತಿಲಿ ಪಾಲ್ ತಗೊಂಡ್ಬಿಟ್ನಲ್ಲ ಇವನ್ ಬೋರಾಟ ಮಾಡಿ ಸರಿನಾ? ಊರವರೆಲ್ಲಾರು ಕೇಳ್ತಾರೆ, ನಿಮ್ ಕುಟುಂಬ ಅಂದ್ರೆ ಎಂತ ಚೆನ್ನಾಗಿದ್ದೀರಾ, 3 ಕುಟುಂಬದವ್ರು ಅಣ್ಣ ತಮ್ಮ ಎಲ್ಲಾರು ಮಕ್ಕಳು ಎಲ್ಲಾರು ಅದೆಷ್ಟು ಚೆನ್ನಾಗಿದ್ದೀರಾ, ಎಷ್ಟು ಅನ್ಯೂನ್ಯತೆಯಿಂದ ಇದ್ದೀರಾ ಅಂತ ಎಷ್ಟು ಚೆನ್ನಾಗಿ ಹೊಗಳವ್ರು. ಇವಾಗ ಊರವ್ರು ಯಾರು ಕೇಳಿದ್ರೆ ಹೆಂಗ್ ತಲೆ ಎತ್ಕೊಂಡು ತಿರ್ಗಾಡ್ಲಿ ಅವ್ರ ಮುಂದೆ. ಬೋರಜ್ಜ ನಿಮ್ಮ ಆಸ್ತಿಲಿ ಪಾಲ್ ಕಿತ್ಕ ತಗೊಂಡ್ಬಿಟ್ಟಂತೆ, ನೀವೇನೋ ಬೇಜಾರು ಮಾಡಿಸ್ಬಿಟ್ರಂತೆ, ನೀವೇನೋ ಮೋಸ ಮಾಡ್ಬಿಟ್ರಂತೆ, ಅನ್ಯಾಯ ಮಾಡ್ಬಿಟ್ರಂತೆ ಅಂತ ಕೇಳಿರೆ ಏನಂತ ಉತ್ತರ ಹೇಳಿ ನಾನು? ರಂಗಜ್ಜ ಅಂದ್ರೆ ಈ ಊರಲ್ಲಿ ಒಂದು ಗೌರವ ಐತೆ, ಒಂದು ಬೆಲೆ ಐತೆ. ಇವತ್ತಿನವರೆಗೂ ಯಾರು ಕೂಡ ನನ್ನ ಬಗ್ಗೆ ಒಂದೇ ಒಂದ್ ಚೂರ್ನು ಮಾತಾಡಂಗಿಲ್ಲ. ಹಂಗ್ ಬೆಳೆದವ್ ನಾನು, ಹಂಗಿರೋ ಮನುಷ್ಯ ನಾನು. ಅನ್ಯವಾಗಿ ನನಗೆ ಹಿಂಗ್ ಬೇಜಾರು ಮಾಡಿಸ್ಬಿಟ್ನಲ್ಲ ನಮ್ ಬೋರಣ್ಣ. ಏನಪ್ಪ ಯಾವಾಗ ಬಂದೆ ತೋಟತಾವಿಂದ? ನನಗೆ ಗೊತ್ತೇ ಆಗ್ಲಿಲ್ಲ ನೀನು ಬಂದಿದ್ದೇನೆ. ಬಾ, ತಿಂಡಿ ಆಗೈತೆ, ತಿಂಡಿ ತಿನ್ನು ಬಾ. ಆಗಲ್ಲ ಇದೆ ಹಿಂಗ್ ಕುಂತಿದ್ಯಲ್ಲ, ಏನೋ ಒಂಥರ ಮಕ ಮಾಡ್ಕೊಂಡು ಬಾ, ತಿಂಡಿ ತಿನ್ನು ಬಾ. ಗೊತ್ತಾಗೋಯ್ತು, ನಾನು ತಿಂಡಿ ತಿಂದಿಲ್ಲ ಏನಿಲ್ಲ, ಇಬ್ರು ಒಂದೇ ಸಲ ತಿಂಡಿ ತಿನ್ನೋಣಂತ. ಬಾ. ಇಲ್ಲ ಕಣೆ ಇವಳೆ, ನನಗೆ ಯಾಕ ಹೊಟ್ಟೆ ಹಸಿತಿಲ್ಲ, ನಾನು ಆಮೇಲಿಂದ ಬೇಕಾದ್ರೆ ತಿಂಡಿ ತಿಂತೀನಿ. ಹೋಗೆ ಇವಳೆ, ನೀನ್ ತಿಂಡಿ ಮಾಡ್ಕೊ ಹೋಗು. ನೀನ್ ಯಾಕೆ ನನಗೆ ಕಾಯ್ಕೊಂಡಿದ್ಯಾ? ಹೋಗಮ್ಮ ತಿಂಡಿ ಮಾಡಿ ಹೋಗು. ನಿನಗೆ ಮೊದ್ಲೇ ಹುಷಾರ್ ಬೇರೆ ಇರಲ್ಲ, ಹೋಗಮ್ಮ. ಅಲ್ಲ ಕಣಜ್ಜ, ನಂದಿರ್ಲಿ ಇದ್ಯಾಕೆ? ಯಾಕಪ್ಪ, ಯಾಕೆ ಏನಾಯ್ತು? ಯಾಕ ಒಂಥರ ಮಾಡ್ಕೊಂಡ್ ಕುಂತಿದ್ಯಲ್ಲ, ಸೊಪ್ಪು ಮಕ ಮಾಡ್ಕೊಂಡ್ಬಿಟ್ಟು ಏನಾಯ್ತು? ಯಾರಾದ್ರೂ ಏನಾರು ಮಾತಾಡಿದ್ರ? ಯಾರೇನು ಮಾತಾಡ್ತಾರ? ಹೋಗಿ ಇವಳೆ ಏನು ಮಾತಾಡಿಲ್ಲ, ಏನಿಲ್ಲ. ನನಗೆ ಸಿಕ್ಕಾಬಟ್ಟೆ ಬೇಜಾರಾಗೈತು, ಹೋಗಿ ಸುಮ್ಮನೆ. ಈಗಳಜ್ಜ, ಶಂಕರಜ್ಜ, ನೀನ್ ಹೇಳ್ದಂಗೆದೇನೆ ಅಲ್ಲೇ ನಮ್ ರಂಗಜ್ಜ ಅಲ್ಲೇ ನೋಡು, ಮಕ ಒಂಥರ ಮಾಡ್ಕೊಂಡು ಹೆಂಗ್ ಕುಂತೈತಂತ. ನೀನ್ ಹೇಳಿದ್ದೆ ಸರಿ ಆಯ್ತಲ್ಲ, ಅಂಗಡಿ ಮಂತವ ವಿಷಯ ಕೇಳ್ಬಿಟ್ಟು ಬಾರ ಪಾಪ ಪರಮೇಶಿ ಹೋಗಿ ರಂಗಜ್ಜಿಗೆ ಮಾತಾಡ್ಸ್ಕೊಂಡ್ ಬರೋದು ಅಂದಂಗೆದೇನೆ ನೋಡು. ಅಲ್ಲ ಬೋರಂಜುಂಗಿ ಏನಾಯ್ತಂದ ಅಂತದು? ಥೂ, ಎಲ್ಲಾರ ಮುಂದೆ ಎದುರುತ್ರ ಕೊಟ್ಬಿಡ್ತಂತಲ್ಲ ನಮ್ ರಂಗಜ್ಜಂಗೆ, ಹೆಂಗ್ ಬೇಕಂಗ್ ಮಾತಾಡ್ಬಿಡ್ತಂತಲ್ಲ. ಹಿಂಗ್ ಮಾಡೋದ್ ಸರಿನಾ? ಅಲ್ಲ ಸಮಾಧಾನ ಮಾಡಕ್ ಹೋದ್ರು ಕೂಡ ಹೆಂಗ್ ಬೇಕಂಗೆ ಬೈದ್ ಬಿಡ್ತಂತಲ್ಲ ಅವಜ್ಜಂಗೆ. ಏನಾಗೈತಜ್ಜ ಇಂಥ ಕೆಲ್ಸ, ಇಂಥದ್ ಕೆಟ್ಟ ಬುದ್ಧಿ ಯಾಕೆ ಕಲ್ತು ಅವಜ್ಜ? ಅವನಿಗೆ ಬೋರಣ್ಣಂಗೆ ಒಂಥರ ದುರಾಂಕಾರ ಬಂದ್ಬಿಟ್ಟೈತ್ ಕಣೋ. ದುರಾಂಕಾರನ ಯಾಕಪ್ಪ ಇತ್ತೀಚೆಗೆ ಯಾಕ ಹಿಂಗ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ? ಅದ್ ಯಾಕಿಂತ ಬುದ್ಧಿ ಕಲ್ತಾನೋ ಏನೋ, ಕೆಟ್ಟ ಬುದ್ಧಿ ನನ್ಗಂತೂ ಗೊತ್ತಿಲ್ಲ ಕಣಪ್ಪ. ಯಪ್ಪ 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 ಯಪ್ಪ, ನಾನಂತೂ ಹಿಂಗೆಲ್ಲ ಇದು ಮಾಡ್ತಾನಂತ ನಾನು ಅಂದ್ಕೊಂಡಿರಲಿಲ್ಲ ಕಳ್ಳ ಪಾಪ. ಸರಿ ಆಯ್ತು, ಸುಮ್ಕಿರು. ರಂಗಜ್ಜ ಲೇ, ಇದ್ಯಾಕಲ್ಲ ಬೇಜಾರ್ ಮಾಡ್ಕೊಂಡ್ ಕುಂತಿದ್ಯಾ? ಅಯ್ಯೋ ಬಾರ್ ಶಂಕರ ಜಟ್ಲಾಗಿ ನೋಡು, ಏನಾಯ್ತಜ್ಜ ಬಾಯ್ ಬಿಡಜ್ಜ ಅಂತ ಹೇಳಿದ್ರು ಹೇಳ್ತಿಲ್ಲ, ಏನಿಲ್ಲ, ಏನ್ ಕೇಳಿದ್ರು ಏನು ಮಾತಾಡ್ತಿಲ್ಲ, ಸುಮ್ಕೆ ಸೊಪ್ಪು ಮಕ ಮಾಡ್ಕೊಂಡ್ ಕುಂತೈತೆ. ಏನಾಯ್ತಂತ ನೀವಾದ್ರೂ ಒಂದಿಟ್ಟು ಕೇಳ್ರಿ. ಕೇಳೋದ್ ಇನ್ನೇನೈತ್ ಗೌರಜ್ಜಿ, ಎಲ್ಲ ಬೇಜಾರ್ ಮಾಡ್ಕೊಂಡ್ ಕುಂತಿರೋದು ಈ ರಂಗಜ್ಜ. ಆ ಬೋರಜ್ಜ ಐತಲ್ಲ, ಆ ಬೋರಜ್ಜನಿಂದ ಬೇಜಾರ್ ಮಾಡ್ಕೊಂಡ್ ಕುಂತಿರೋದು, ಇನ್ಯಾರಿಂದಾನು ಅಲ್ಲ. ಆ ವಜ್ಜ ಐತಲ್ಲ ಬೋರಜ್ಜ, ಸ್ವಂತ ತಮ್ಮ, ಅವರಿಂದಾನೇ ಹಿಂಗ್ ಬೇಜಾರ್ ಮಾಡ್ಕೊಂಡ್ ಕುಂತಿರೋದು ರಂಗಜ್ಜ. ನಮ್ ಬೋರಣ್ಣನಿಂದನ? ಸುಮ್ಕಿರ್ ಪಾಪ ಲೈ ಪರಮೇಶಿ. ಬೋರಜ್ಜ ನಮ್ ರಂಗಜ್ಜನ್ ಕಂಡ್ರೆ ಪ್ರಾಣ. ಅಣ್ಣ ಅಣ್ಣ ಅನ್ಕೊಂಡು ಹಿಂದೆನೇ ತಿರ್ಗಾಡುತ್ತೆ. ನನ್ಗೂ ಅದಕ್ಕೆ ಅಂತ ಅಷ್ಟೊಂದು ಬೆಲೆ ಗೌರವ ಕೊಡ್ತಾನೆ. ಅಂತದ್ರಲ್ಲಿ ಅವ್ರ ಅಣ್ಣ ಅಂದ್ರೆ ಅಷ್ಟಿಷ್ಟ ಅವನಿಗೆ. ಅಂತದ್ರಲ್ಲಿ ಅವ್ರ ಅಣ್ಣಂಗೆ ಬೇಜಾರು ಮಾಡಿಸ್ಬಿಡ್ತಾನ ಬೋರಣ್ಣ. ಸುಮ್ಕಿರು, ಹಿಂಗೆಲ್ಲ ಹೇಳ್ಬೇಡ, ಸುಮ್ಕಿರು ಪಾಪ ಪರಮೇಶಿ. ಶಂಕರಜ್ಜ, ಈಗ ಹಿಂಗೆ ಈ ಗೌರಜ್ಜಿನೂ ಈ ರಂಗಜ್ಜ ಎಲ್ಲಾರ್ಗು ಒಳ್ಳೆಯವರು ನಮ್ಮವರು ಅಂದ್ಕೊಂಡು ಹಿಂಗೆ ಅವ್ರಿಗೆ ಎಲ್ಲಾರ್ಗು ಪಾಪ ಇವರಿಗೆ ಮೋಸ ಮಾಡ್ತಿರೋದು. ಈಗಳ ಗೌರಜ್ಜಿ ವಿಚಾರ ನಿನಗ್ ಗೊತ್ತಿಲ್ಲ, ಹೇಳಿದ್ರೆ ನೀನೇ ಪಾಪ ಬೇಜಾರು ಮಾಡ್ಕೊಳ್ತೀಯ. ಏನು ವಿಚಾರನ ಪಾಪ? ಏನಂತದಾಯ್ತು ಹೇಳ್ರಪ್ಪ ಒಂದಿಟ್ಟು, ನನಗೂ ಗೊತ್ತಿಲ್ಲ. ಈ ವಜ್ಜನ್ ಕೇಳಿರಿ, ಈ ವಜ್ಜನ ಬಾಯಿ ಬಿಡ್ತಿಲ್ಲ, ಏನಿಲ್ಲ. ಏನಾಯ್ತ್ರಪ್ಪ? ಯಾತಿಲ್ಲ ಕಣಜ್ಜಿ. ಈಗ ಮೊನ್ನೆ ಸಾವುಕಾರ ಶಂಕರಣ್ಣ ತಾವಲ ನೀವು ಆಸ್ತಿ ಬಿಡಿಸ್ಕೊಂಡಿದ್ರಲ್ಲ, ನಿಮ್ಮ ಮಾವನವ್ರದ್ದು ಆಸ್ತಿ ಅಂತ, ಈ ರಂಗಜ್ಜಾರ ಅಪ್ಪಂದ ಆಸ್ತಿ ಅಂತ 8 ಎಕರೆ, 4 ಎಕರೆ ಹೊಲ, 4 ಎಕರೆ ತೋಟ. ಅದಕ್ಕೆ ಈ ಬೋರಣ್ಣ ಬಂದ್ಬಿಟ್ಟು ನೆನೆ ಮಂತವ ಬಂದ್ಬಿಟ್ಟು, ಇದೇ ಮಂತವ ನೀವು ತೋಟ ತಾವೆಲ್ಲ ಹೋಗಿದ್ರಿ ಅನ್ಸುತ್ತೆ. ಅವಾಗ ಬಂದ್ಬಿಟ್ಟು ನನಗೆ ಆಸ್ತಿಲಿ ಪಾಲು ಬೇಕು, ಅದೇನು 8 ಎಕರೆ ಇತ್ತು ಅದ್ರಲ್ಲಿ ನನಗೆ ಕೊಡ್ಲೇಬೇಕು ಪಾಲು,
ಅಂತ ಏನೋ ಹೇಳೋಯ್ತಂತೆ. ಅದಕ್ಕೆ ಈ ಸಾವುಕಾರನು ರಂಗಜ್ಜ ಇಬ್ರು ಇದ್ದವರು ಅಲ್ಲ ಕಣಪ್ಪ, ಮೂರು ಮನೆಯವ್ರು ಒಗ್ಗಟ್ಟಿಂದ ಅದರಲ್ಲಿ ಬೆಳೆ ಏನಾರ ಬೆಳೆಯೋಣ ಚೆನ್ನಾಗಿರೋಣ, ನಮ್ಗೇನು ಆಸ್ತಿ ಇಲ್ದಂಗೇನು ಆಗಿಲ್ಲ ಸುಮ್ಕಿರುವ, ಇವಾಗಲೇ ಪಾಲ್ ಮಾಡೋದು ಬೇಡ ಅಂತ ರಂಗಜ್ಜನೂ ಸಾವುಕಾರರು ಇಬ್ರು ಹೇಳಿದ್ದಾರೆ. ಅಷ್ಟಕ್ಕೇನೆ ಆ ಬೋರಣ್ಣ ಕರೆದ್ಬಿಟ್ಟು ಪಂಚಾಯತ್ಗೆ ಕೂರಿಸ್ತೀನಿ ಹಂಗೆ ಹಿಂಗೆ ಅಂತ ಗೌಡ್ರು ತಾವೆಲ್ಲ ಹೋಗ್ಬಿಟ್ಟು ಜಗಳ ಮಾಡ್ಕೊಂಡು ರಂಗಜ್ಜ ಅಷ್ಟು ಬೆಲೆ ಗೌರವ ಕೊಟ್ಟು ಮಾತಾಡ್ಸಿದ್ರು ಕೂಡ ರಂಗಜ್ಜಂಗೆ ನೀನು ಯಾರು ಹೇಳೋದಕ್ಕೆ, ನನಗೆ ನಿಮ್ಮ ಅಣ್ಣ ತಮ್ಮಂದ್ರ ಅನ್ನೋದೇ ಬೇಡ, ನನಗೆ ನಿಮ್ಮ ಸಂಬಂಧನೇ ಬೇಡ, ನಿಮಗೆ ಕಟ್ಕೊಂಡು ನನಗೆ ಏನಾಗಬೇಕಾಯ್ತೆ, ನಮಗೂ ನಿನಗೂ ಸಂಬಂಧನೇ ಇಲ್ಲ ಅಂತ ಎಲ್ಲ ಬೈದು ಜಗಳ ಮಾಡ್ಕೊಂಡು ನನಗೆ ಆಸ್ತಿಲಿ ಪಾಲು ಬೇಕು ಗೌಡ್ರೆ, ಇವ್ರಿಗೆ ಕಟ್ಕೊಂಡು ನನಗೇನು ಅಂತ ಬೈದು ಇವತ್ತು ಬೆಳಿಗ್ಗೆ ಏನೋ ತೋಟ ತಾವೆಲ್ಲ ಹೋಗ್ಬಿಟ್ಟು ಅಳತೆ ಮಾಡಿಬಿಟ್ಟು ಏನೋ ಪಾಲು ತಗೊಂಡಂತೆ ವಜ್ಜ. ಅದಕ್ಕೆ ರಂಗಜ್ಜಿ ಇದ್ದಿದ್ದು ಒಂಥರ ಮಕ ಮಾಡ್ಕೊಂಡು ಹಳೆರಂಗ ಮಕ ಮಾಡ್ಕೊಂಡು ಕುಂತೈತೆ, ನನ್ನ ತಮ್ಮನೇ ಹಿಂಗೆಲ್ಲ ಮಾತಾಡ್ಬಿಟ್ನಲ್ಲ ಅಂತ. ಅಂಗಡಿ ತವ ಎಲ್ಲರೂ ಮಾತಾಡ್ತಿದ್ರು, ನಮಗೂ ವಿಚಾರ ಗೊತ್ತಿಲ್ಲ. ಅಂಗಡಿ ಮಂತವ ಪಾಪ ಎಲ್ಲಾರು ಹೇಳೋರ್ನೇನೆ. ರಂಗಜ್ಜ ಸಿಕ್ಕಾಬಟ್ಟೆ ಒಂಥರ ಹಳೆರಂಗ ಮಕ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತು. ಯಾವತ್ತು ಇಲ್ದೇ ಇರೋರು ಇವತ್ತಿನವರೆಗೂ ಆ ಊರಲ್ಲಿ ಎಂತೆಂಥ ದೊಡ್ಡ ವ್ಯಕ್ತಿಗಳು ಇದ್ರು ಕೂಡ ರಂಗಜ್ಜಂಗೆ ಅಷ್ಟು ಬೆಲೆ ಗೌರವ ಕೊಟ್ಟು ಮಾತಾಡ್ಸೋ ಮನುಷ್ಯಂಗೆ ಅವನ ತಮ್ಮ ಬೋರಣ್ಣನೇ ಹೆಂಗ್ ಬೇಕಂಗೆ ಮಾತಾಡ್ಬಿಟ್ನಲ್ಲ ಅಂತ ಎಲ್ಲಾರು ಬೇಜಾರು ಮಾಡ್ಕೊಂಡು ಕುಂತಿದ್ರು. ಮಾತಾಡ್ತಿದ್ರು. ನನಗೆ ಹೊಟ್ಟೆಲ್ಲ ಉರ್ದೋಗಂಗೆ ಆಗೋಯ್ತು. ಅದಕ್ಕೆ ಅತ್ಲಾಗಿ ಪರಮೇಶಿ ನಾನು ಬಂದು ರಂಗಜ್ಜಂಗೆ ಮಾತಾಡ್ಸ್ಕೊಂಡು ಹೋಗೋಣಂತ. ಈಗಳಲ್ಲೇ ರಂಗಜ್ಜ ನೀನು ಯಾಕಲ ಹಿಂಗೆ ಮಾಕ ಮಾಡ್ಕೊಂಡು ಕುಂತಿದ್ಯಾ, ನಿನ್ಗೇನ್ಲ ಅಂತದಾಗೈತೆ, ಎದಳ ಮ್ಯಾಕೆಲೇ ಹಿಂಗೆಲ್ಲ ಮಾಡಿದನು ಅವನು ಬೋರಣ್ಣ. ಅಯ್ಯೋ 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 ಅಯ್ಯೋ, ಇಂಥ ಕೆಟ್ಟ ಬುದ್ಧಿ ಅವನಿಗೆ ಎಲ್ಲಿಂದ ಬಂತಜ್ಜೋ, ಅವನಿಗೆ ಇಂಥ ಕೆಟ್ಟ ಬುದ್ಧಿ. ಅಬ್ಬಾ ಬಾ 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 ಬಾ. ಹಾ ಇಷ್ಟು ಬೆಳೆದ್ಬಿಟ್ಟಾನ ಅವನು. ಅಲ್ಲ ಆಸ್ತಿಲು ಪಾಲು ತಗೊಂಡ್ಬಿಟ್ನ. ಸರಿ ಕಣ, ಆಯ್ತು ಬಿಡು. ಇನ್ನೇನು ಅಲ್ಲ ಕಣಜ್ಜ, ಅಲ್ಲ ಒಬ್ರು ತಾವ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಆಯ್ತಾ ಅವನಿಗೆ? ಧೈರ್ಯ ಆಯ್ತಾ? ನಮ್ಮ ಅಪ್ಪಂದು ಆಸ್ತಿ ಅಂತ ಊರವ್ರಿಗೆಲ್ಲ ವಿರುದ್ಧ ಹಾಕೊಂಡ್ಬಿಟ್ಟು ನೀನು ನಿಮ್ಮ ಅಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು ಕಷ್ಟನೋ ಸುಖಾರು ಅಂತ ಖರ್ಚೆಲ್ಲ ಮಾಡ್ಬಿಟ್ಟು ನೀವು ಊಟ ಮಾಡದಲ್ಲೇ ತಿಂಡಿ ತಿಂದಲ್ಲೇ ಹೋಗಿ ಓಡಾಡಿ ನಮ್ಮಪ್ಪಂದ ಆಸ್ತಿ ಅಂತ ಮುಂದುವರೆದ್ಬಿಟ್ಟು ನೀವು ಆಸ್ತಿ ಬಿಡಿಸ್ಕೊಂಡಿದ್ದಕ್ಕೆ ನಮ್ಮಪ್ಪಂದಂತ ದೊಡ್ಡದಾಗಿ ಬೇರೆ ಬಂದಾನ. ಅಲ್ಲ ಅವನಿಗೆ ಆಸ್ತಿ ಕೊಡದಂಗೆ ಏನಾದ್ರು ಬಿಟ್ಟಿದೀವ? ಅವನಿಗೆ ಏನಂತ ಕಡಿಮೆ ಮಾಡಿದೀವಿ? ಅಷ್ಟೊಂದೆಲ್ಲ ನಾನು ಸಹಾಯ ಮಾಡಿದಾರಲ್ಲ ನೀವು, ಎಲ್ಲೋಯ್ತು? ನೆನಪು ಮಾಡಿದ ನೆನ್ಸ್ಕೊಂಡ ಒಂಚೂರಾದ್ರೂ ಅಂತ ಕೆಟ್ಟ ಬುದ್ಧಿ ಅವನಿಗೆ ಯಾವತ್ತಿಂದ ಬಂತಪ್ಪ ಅವನಿಗೆ? ಬಿಡತ್ಲಾಗ ಹೋಗ್ಲಿ, ಏನು ಬೈಬಾಡ್ಕೊಂಡು ಸುಮ್ಕಿರೆ, ನನ್ನ ತಮ್ಮ ಅಲ್ವೇನೆ ಎಷ್ಟೇ ಆದ್ರೂ ಅವನು. ಆದ್ರೆ ನನಗೆ ಬೈದಿದ್ದೇನು ಬೇಜಾರಿಲ್ಲ ಕಣೆ ಇವಳೆ. ಈಗ ಊರ್ ಜನಗಳ ಮುಂದೆ ಎಲ್ಲಾನು ಹಿಂಗೆ ಆಸ್ತಿಲಿ ಪಾಲ್ ತಗೊಂಡ್ಬಿಟ್ನಲ್ಲ, ನಮ್ಮ ಕುಟುಂಬ ಇಷ್ಟೊಂದು ಒಗ್ಗಟ್ಟಿಂದ ಇದ್ದಿದ್ದ ಕುಟುಂಬನ ಒಡೆದು ಬಿಟ್ನಲ್ಲ ಅವನು. ಅದೇ ನನಗೆ ಹೊಟ್ಟೆ ಉರಿದೋಗಂಗೆ ಆಗ್ತಿರೋದು. ಇನ್ನೇನು ಬೇಜಾರಿಲ್ಲ ಕಡೆ. ಇವತ್ತು ನಾವು ಮಾಡಿದೀವಿ, ನಮ್ಮನ್ನ ನೋಡ್ಬಿಟ್ಟು ನಮ್ಮ ಮಕ್ಳುಗಳು ಕಲಿತಾರೆ, ಒಬ್ರಿಗೊಬ್ರು ದ್ವೇಷ ಹುಟ್ಟುತ್ತೆ. ಹಿಂಗೆ ಕಡೆ ಸಂಬಂಧ ಹಾಳಾಗೋಗೋದು. ಇವನಿಗೆ ಎಷ್ಟು ಬಡ್ಕಂಡೆ ಕಡೆ ಇವನು ಬೋರಣ್ಣಂಗೆ, ಬೇಡ ಕಳ್ಳ ಮಾತಾಡ್ಬೇಡ ಸುಮ್ಕಿರ್ಲ, ನೀನು ಆಸ್ತಿ ತಾನೆ ತಗೊಳ್ಳ ಅಂತ ಹೇಳಿರೆ ಅಯ್ಯೋ 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 ಹೆಂಗ್ ಬೇಕು ಹಂಗೆ ಮಾತಾಡಿದ್ದಾನೆ. ಸಾಲದಕ್ಕೆ ನನಗೆ ಇನ್ನೂ ಬೇಜಾರಾಗ್ತಿರಲಿಲ್ಲ ಕಳ್ಳ ಶಂಕರಜ್ಜ. ಇವನಿದಾನಲ್ಲ ನಮ್ಮ ಕುಮಾರಣ್ಣ ತೋಟದ ಲಾಸೆ ಎಲ್ಲ ಹೋಗ್ತಿದ್ನಂತೆ. ಅವನಿಗೂ ನನ್ನ ತೋಟದ ಲಾಸ್ ಬರಂಗಿಲ್ಲ ಕಣಪ್ಪ, ನೀನು ನಮ್ಗೆಲ್ಲ ಪಾರಾಗೈತೆ ಇವಾಗ. ನಿನಗೆ ದಾರಿ ಬೇರೆ ಕಡೆ ಇಲ್ವಾ? ದಾರಿ ಬೇರೆ ಜಾಗದಲ್ಲ ಹೋಗು ನಡ್ಕೊಂಡು, ಲಾಸೆಲ್ಲ ಬರಂಗಿಲ್ಲ, ನೀನು ಯಾರಿಗೆ ಕೇಳ್ಬಿಟ್ಟು ಬರ್ತೀಯ ಹಂಗೆ ಹಿಂಗೆ ಅಂತ ಕುಮಾರಣ್ಣಂಗೂ ಹೇಳ್ಬಿಟ್ಟಿದ್ದಾನೆ. ಪಾಪ ಆ ಹುಡುಗ ಅಂತೂ ಸಿಕ್ಕಾಬಿಟ್ಟೆ ಬೇಜಾರು ಮಾಡ್ಕೊಂಡು ಒಂಥರ ಚಿಕ್ಕಪ್ಪ ಅಲ್ವಾ, ಏನು ಮಾತಾಡಂಗೂ ಇಲ್ಲ ಏನಿಲ್ಲ. ಅವನು ಬಿಡು, ಅವನಿಗೆ ಕೋಪ ಬಂದ್ಬಿಟ್ರೆ ಅವನು ಯಾರಿಗೂ ಬಿಡೋನಲ್ಲ ಅವನು. ಏನ್ ಮಾಡ್ತೀಯ, ನನ್ನ ಕಡೆ ನೋಡ್ಕೊಂಡ್ಬಿಟ್ಟು ನಮ್ಮ ಚಿಕ್ಕಪ್ಪ ಅಲ್ವಾ, ಎಷ್ಟಾದ್ರೂ ಬೈರ್ಲಿ ನನ್ಕಿಂತ ದೊಡ್ಡವರು ಅಂದ್ಕೊಂಡು ಅವ್ನು ಸುಮ್ಕಾಗಿ ಬಂದ್ಬಿಟ್ಟಿದ್ದಾನೆ, ಏನೋ ಮಾತಾಡ್ದಂಗೆ. ನೀನಲೇ ಸುಮ್ಕಿರ್ಲೇ ರಂಗಜ್ಜ, ಅವನ ಬಗ್ಗೆ ನೀನ್ ಯಾಕ್ಲ ತಲೆ ಕೆಡಿಸ್ಕೊಡ್ತೀಯ? ಮೋಸ ಮಾಡಿರೋನು ಅವನು, ಎದ್ರುತ್ರ ಮಾತಾಡಿರೋನು ಅವನು, ಬೇರೆಯವ್ರ ಮಾತು ಕೇಳ್ಕೊಂಡ್ಬಿಟ್ಟು ಜಂಬ ಮಾಡ್ತಿರೋನು ಅವನು. ದುರಾಂಕಾರ ಅವನಿಗೆ ಬಂದೈತೆ. ಅವನು ಮುಂದೆ ಯೋಚನೆ ಮಾಡಬೇಕು, ಚಿಂತೆ ಮಾಡಬೇಕು. ನಿನ್ಗೇನಂತದಾಗಿತ್ತಲ್ಲ, ನೀನೇನು ತಪ್ಪು ಕೆಲಸ ಮಾಡಿದ್ಯಾ? ನೀ ಎತ್ತಾಗಿದ್ಯಾ ಕಳ್ಳ, ನೀ ಎತ್ತಾಗಿದ್ಯಾ? ಊರೆಲ್ಲಾರು ನೀನು ಬುದ್ಧಿ ನೋಡ್ಬಿಟ್ಟು ಕೊಂಡಾಡ್ತಿದಾರ ಕಳ್ಳ ರಂಗಜ್ಜ. ನೀನು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಾನು ನಿನ್ನ ಗೆಳೆಯ ಕಣೋ, ಹುಟ್ದಾಗ್ಲಿಂದ ನಾನು ಇಬ್ರು ಫ್ರೆಂಡ್ಶಿಪ್ ಆಗ್ಲಿ ಇರೋದು ನಾವು. ನೀನು ಹಿಂಗೆಲ್ಲ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನನಗೆ ತಡಿಯಕ್ಕಾಗಲ್ಲ. ಎದಳ ಮ್ಯಾಕೆ ಒಂದು ಗಳಿಗೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಬರೋಣ. ಹಿಂಗೆಲ್ಲ ಬೇಜಾರು ಮಾಡ್ಕೊಂಡು ಕುತ್ಕೊಬೇಡ. ಅಲ್ಲ ಕಣ್ರಂಗಜ್ಜ, ಒಂದ್ ಮಾತು ಹೇಳ್ತೀನಿ ಕೇಳ್ಕ. ನೀನು ನಿನ್ ಶತ್ರುಗಳಿಗೂ ಕೂಡ ನೀನು ಕೆಟ್ಟ ಬಯಸಲ್ಲ. ನೀನು ಅಂತ ಒಳ್ಳೆ ಮನುಷ್ಯ. ನಿನ್ಗೆ ಅವಜ್ಜ ಮೋಸ ಮಾಡೈತೆ, ಎದುರಾಕಂಡು ಮಾತಾಡೈತೆ ಅಂದ್ರೆ ಅವಜ್ಜಿಗೆ ಏನೋ ಗ್ಯಾಚಾರ ಕಾದೈತಂತ ಅಲ್ಲ ಅರ್ಥ. ಏನು ಯೋಚನೆ ಮಾಡ್ಬೇಡ. ಎದಳ ಮ್ಯಾಕೆ ಹೋಗೋಣ, ಎಲ್ಲಾರು ಅಡ್ಡಾಡ್ಕೊಂಡ್ ಬರೋದು. ಬೇಜಾರಲ್ಲಿ ಕುತ್ಕೋಬೇಡ, ನಮಗೂ ಒಂಥರ ಆಗುತ್ತೆ. ಮುಖಂಡ್ಲ ರಂಗಜ್ಜ, ನೀನ್ ಯಾಕ್ಲ ಬೇಜಾರಲ್ಲಿ ಇದೀಯಾ?
ನಿನ್ಗೆ ನಾವಿದಿ ಕಣೋ, ನಿನ್ಗೆ ನಾವಿದೀವಿ. ನೀನ್ ಯಾರಿಂದನೂ ಏನು ಭಯ ಪಡೋ ಅವಶ್ಯಕತೆನಿಲ್ಲ. ನಡಿ. ಓಹೋ ಎದಳ ಮ್ಯಾಕೆ